ವೀಕ್ಷಕರೇ, ರಾಜ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಭರ್ತಿಯಾಗಿದೆ. ಕಳೆದ ಬರೋಬ್ಬರಿ 2 ತಿಂಗಳಿನಿಂದ ಸಂಪುಟ ವಿಸ್ತರಣೆ ಕಸರತ್ತು ನಡೆದು ಅಂತಿಮವಾಗಿ ಇಂದು ಬೆಳಗ್ಗೆ ಹೈಕಮಾಂಡ್ ನೂತನ ಸಚಿವರ ಪಟ್ಟಿಗೆ ಅಸ್ತು ಎಂದಿದ್ದು, ನೂತನವಾಗಿ ಸಚಿವರಾಗಲಿರುವ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳು ಕರೆ ಮಾಡಿ ಲೋಕಭವನದಲ್ಲಿ ನಡೆಯಲಿರುವ ಪ್ರಮಾಣ ವಚನ ಸ್ವೀಕಾರಕ್ಕೆ ಆಹ್ವಾನಿಸಿದ್ದಾರೆ. ಪ್ರಸ್ತುತ ಖಾಲಿ ಇದ್ದ ಎಲ್ಲ 20 ಸ್ಥಾನಗಳಿಗೆ ಸಚಿವರನ್ನು ಆಯ್ಕೆ ಮಾಡಲಾಗಿದ್ದು, ಪ್ರಸ್ತುತ ಸಂಪುಟದಲ್ಲಿ ಯಾವುದೇ ಸ್ಥಾನ ಖಾಲಿ ಇಲ್ಲ. ಅಲ್ಲಿಗೆ ಮುಂದಿನ ಬಾರಿ ಸಚಿವ ಸ್ಥಾನ ಸಿಗಬಹುದು ಎಂಬ ಯಾವುದೇ ನಿರೀಕ್ಷೆಯನ್ನು ಯಾವುದೇ ಶಾಸಕರು ಇಟ್ಟುಕೊಳ್ಳುವಂತಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಸಚಿವ ಸ್ಥಾನಕ್ಕಾಗಿ ನಾನಾ ಕಸರತ್ತು ಮಾಡಿ ಸಿಗದೆ ನಿರಾಸೆಗೊಳಗಾದವರು ಎಷ್ಟೇ ಜನ ಇದ್ದರೂ ಅವರೆಲ್ಲರೂ ಒಂದು ಕಡೆ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರೇ ಒಂದು ಕಡೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಷ್ಟೇ ಗ್ಯಾರಂಟಿಯಾಗಿ ಸಚಿವ ಸ್ಥಾನ ಸಿಗಲಿದೆ. ಸಚಿವನಾದ ನಂತರವೇ ಚಿಕ್ಕಬಳ್ಳಾಪುರಕ್ಕೆ ಬರುವೆ. ಸುಧಾಕರ್ ಅವರು 10 ವರ್ಷದಲ್ಲಿ ಸಚಿವರಾದರೆ ನಾನು 2 ವರ್ಷದಲ್ಲಿ ಸಚಿವನಾಗ್ತೀನಿ. ಬಲಿಜ ಸಮುದಾಯದಿಂದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತೆಲ್ಲ ಹೇಳುತ್ತಿದ್ದ ಪ್ರದೀಪ್ ಈಶ್ವರ್ ಅವರ ಮಾತು ನಂಬಿ ಅವರ ಅಭಿಮಾನಿಗಳು ಸಚಿವ ಪ್ರದೀಪ್ ಈಶ್ವರ್ ಅಂತ ಫೇಸ್ಬುಕ್ ಪೇಜ್ ಮಾಡಿಕೊಂಡು ಪ್ರಮಾಣ ವಚನಕ್ಕಾಗಿ ಕಾಯುತ್ತಿದ್ದರು. ದುರಾದೃಷ್ಟ, ಸಚಿವ ಸ್ಥಾನ ಅವರಿಂದ ದೂರವಾಗಿದೆ. ಇನ್ನು ಯಾವುದೇ ಮಹನೀಯರ ಜಯಂತಿಗೆ ಬಾರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೆಂಪೇಗೌಡರ ಜಯಂತಿಗೆ ಆಗಮಿಸಿ ಮೀಸೆ ತಿರುವಿ ಭುಜ ತಟ್ಟಿ ಹೈಡ್ರಾಮಾ ಮಾಡಿದ್ದು, ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಮಾತಾಡಿದ್ದು, ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಪ್ರತಾಪ್ ಸಿಂಹ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದು, ಪ್ರಧಾನಿ ಮೋದಿಯವರನ್ನೇ ಕಿಲಾಡಿ ಎಂದು ಕಿಚಾಯಿಸಿದ್ದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಗ್ಗೆಯೂ ಹಗುರವಾಗಿ ಮಾತನಾಡಿದ್ದು, ಇವೆಲ್ಲ ಸಚಿವ ಸ್ಥಾನಕ್ಕಾಗಿಯೇ ಮಾಡಿದರ ಗೊತ್ತಿಲ್ಲ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ 136 ಮಂದಿ ಶಾಸಕರಿಗಿಂತ ಪ್ರದೀಪ್ ಈಶ್ವರ್ ಭಿನ್ನ ಎಂಬುದಂತೂ ಸ್ಪಷ್ಟಪಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದು ಸುಳ್ಳಲ್ಲ. ಇನ್ನು ಯುವ ಶಾಸಕರಾದ ಧೀರಜ್ ಮುನಿರಾಜು ಸೇರಿದಂತೆ ಇತರರು ತಮ್ಮ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಯ ಬಗ್ಗೆ ಸದನದಲ್ಲಿ ಮಾತನಾಡಿ, ಸರ್ಕಾರದಿಂದ ಸೌಲಭ್ಯಗಳಿಗೆ ಬೇಡಿಕೆ ಇಟ್ಟರೆ ಪ್ರದೀಪ್ ಈಶ್ವರ್ ಅವರು ಮಾತ್ರ ಸದಸ್ಯತ್ವದಿಂದ ಕಬ್ಬಿಣ ನೀಡಬೇಕಾ, ಹಗ್ಗ ನೀಡಬೇಕಾ ಎಂದು ಎಚ್ಚರಿಕೆ ಕೊಡುವಷ್ಟು ಮಟ್ಟಕ್ಕೆ ಇವರ ವರ್ತನೆ ಸದನದಲ್ಲಿತ್ತು ಎಂಬುದು ವಿಶೇಷ. ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ 3 ವರ್ಷ ಕಳೆದಿದೆ. 5 ಬಾರಿ ವಿಧಾನಸಭಾ ಅಧಿವೇಶನಗಳು ನಡೆದಿವೆ. ಈ ಯಾವುದೇ ಅಧಿವೇಶನದಲ್ಲಿಯೂ ಒಮ್ಮೆಯೂ ಇವರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಪ್ರಸ್ತಾಪ ಮಾಡಿದ ಉದಾಹರಣೆಯೇ ಇಲ್ಲ ಎಂದರೆ ಇವರಿಗೆ ಕ್ಷೇತ್ರದ ಅಭಿವೃದ್ಧಿಯ ಕಾಳಜಿ ಎಷ್ಟಿದೆ ಎಂಬುದಕ್ಕೆ ನಿದರ್ಶನವಾಗಿದೆ. ಇನ್ನು ಮುಖ್ಯವಾಗಿ ಇದೇ ಶಾಸಕ ಪ್ರದೀಪ್ ಈಶ್ವರ್ ಅವರ ಹುಟ್ಟೂರು ಪೆರೇಸಂದ್ರ ಗ್ರಾಮದಲ್ಲಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ದೊರೆಯದೆ ಬಾಲಕಿಯೊಬ್ಬಳು ಮೃತಪಟ್ಟಾಗ ಕನಿಷ್ಠ ಸೌಜನ್ಯಕ್ಕೂ ನೊಂದ ಕುಟುಂಬವನ್ನು ಭೇಟಿಯಾಗಿ ಸಾಂತ್ವನ ಹೇಳುವ ಕೆಲಸವನ್ನು ಶಾಸಕರು ಮಾಡಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ಪೆರೇಸಂದ್ರ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಆಗಲೂ ಅಲ್ಲಿನ ಸಾವಿನ ಬಗ್ಗೆ ಶಾಸಕರು ತುಟಿ ಬಿಚ್ಚಿದ ಉದಾಹರಣೆಯೇ ಇಲ್ಲ. ಸ್ವಗ್ರಾಮದ ಆಸ್ಪತ್ರೆಯಲ್ಲಿ ಅಗತ್ಯ ಚಿಕಿತ್ಸೆ ದೊರೆಯುವಂತೆ ಮಾಡುವ ಪ್ರಯತ್ನವನ್ನು ಮಾಡದ ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸಲಿದ್ದಾರಾ ಎಂಬ ಪ್ರಶ್ನೆ ಅವರದೇ ಗ್ರಾಮದ ಜನರು ಕೇಳುತ್ತಿದ್ದಾರೆ. ಕೊಟ್ಟ ಕುದುರೆಯ ಏರಲಾರದವನು ವೀರನೂ ಅಲ್ಲ, ಶೂರನೂ ಅಲ್ಲ ಎಂಬ ಮಾತಿದೆ. ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸದ ಸ್ವಗ್ರಾಮದ ಆಸ್ಪತ್ರೆಗೆ ಮೂಲ ಸೌಕರ್ಯ ಒದಗಿಸಲು ಯೋಚನೆ ಮಾಡದ ಶಾಸಕರು ತಮ್ಮದೇ ಸಮುದಾಯದ ಬಗ್ಗೆಯಾದರೂ ಗಮನ ಹರಿಸಿದ್ದಾರಾ ಎಂದರೆ ಅದೂ ಇಲ್ಲ. ಇವರು ಶಾಸಕರಾದ 3 ವರ್ಷದಲ್ಲಿ 2A ಮೀಸಲಾತಿ ನೀಡಲು ಒಮ್ಮೆಯೂ ಮುಖ್ಯಮಂತ್ರಿಗಳ ಬಳಿ ಕೇಳಲಿಲ್ಲ. ಬಲಿಜ ಅಭಿವೃದ್ಧಿ ನಿಗಮಕ್ಕೆ ನಯಾ ಪೈಸೆ ಅನುದಾನ ತರಲಿಲ್ಲ. ಇವೆಲ್ಲವೂ ಒಂದು ಕಡೆಗಿರಲಿ, ತಮ್ಮದೇ ಸಮುದಾಯದ ಕೈವರ ತಾತಯ್ಯನವರ ಜಯಂತಿ ದಿನ ಸಂಸದ PC ಮೋಹನ್ ಅವರ ಬಗ್ಗೆ ಮಾತನಾಡಿದ ಮಾತುಗಳು ಒಮ್ಮೆ ಕೇಳಿಸಿಕೊಳ್ಳಿ. ಕಾಂಗ್ರೆಸ್ ಗವರ್ಮೆಂಟ್ ಇರೋದು ಇದು, ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. Are you making it BJP program? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಯಾವ ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್. ನೋಡಿ ಸರ್, ಗುಣಗಾನ ಮಾಡಬೇಡಿ. ಇಲ್ಲಿ ನಮ್ದು ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ ರೀ, ಅದಲ್ಲ ರೀ. ನಡಿ ನಡಿ ಕುತ್ಕೊಳ್ಳಿ, ಸುಮ್ಮನೆ ನೋಡಿ ಕುತ್ಕೊಳ್ಳಿ. ದಯವಿಟ್ಟು ಎಲ್ಲ
ಪಕ್ಷ ಏನಿಲ್ಲ, ಕೂತ್ಕೊಳ್ಳಿ ಇಲ್ಲಿ. ಹಾ. ಸರ್ ದಯಮಾಡಿ ಸರ್, ನೀವು ಸರ್ ದಯಮಾಡಿ ಪ್ಲೀಸ್ ಸರ್, ನೀವು ನಿಷ್ಪಕ್ಷ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿ ಗುಣಗಾನ ಮಾಡಬೇಕಾಗುತ್ತೆ. ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಗಮನಕ್ಕೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ರಿಕ್ವೆಸ್ಟ್, ಯಾವುದೇ ರಾಜಕೀಯ ಪ್ಲಾಟ್ಫಾರ್ಮ್ ಅಲ್ಲ ಇದು. ನಿಮ್ಮೆಲ್ಲರ ಗಮನಕ್ಕೆ ಒತ್ತಡಕ್ಕೆ ಹೇಳ್ತಾ ಇದ್ದೀನಿ ನಾನು. ಪ್ಲೀಸ್ ಸರ್ ದಯವಿಟ್ಟು ಸಹಕರಿಸಿ, ರಿಕ್ವೆಸ್ಟ್ ದಯಮಾಡಿ. ಐ ರಿಪೀಟ್, ಮತ್ತೊಂದ್ಸರಿ ನಿಮ್ಮೆಲ್ಲರ ಗಮನಕ್ಕೆ ಸೀಮಿತ ಮಾಡಬೇಕು. ನೀವೆಲ್ಲ ಪಕ್ಷಗಳನ್ನ ಇಲ್ಲಿ ಗುಣಗಾನ ಮಾಡೋದಿದ್ರೆ ಇಟ್ಸ್ ನಾಟ್ ಎ ಫೇರ್. ಐ ಆಮ್ ಟೆಲ್ಲಿಂಗ್ ಟು ದ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್. ಸ್ಟಾರ್ಟಿಂಗ್ ಆಂಕರಿಂಗ್ ಇಂದ ನಾವು ನೋಡ್ತಾ ಇದ್ದೀನಿ, ಓಪನಿಂಗ್ ಸ್ಪೀಚ್ ಇಂದ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಫೇರ್. ಇಟ್ಸ್ ಗವರ್ನಮೆಂಟ್ ಪ್ರೋಗ್ರಾಮ್, ಸಪರೇಟ್ ಪ್ರೋಗ್ರಾಮ್ ಮಾಡಿ. ವಿ ಅಗ್ರಿ, ವಿ ಅಗ್ರಿ. ಅಲ್ವಾ ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ, ನಿಮ್ಗೆ ಉತ್ಸಾಹ ಇದೆ ಇಲ್ಲದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಇದು ಅಂದ್ರೆ ನಾನ್ ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ? ಸರ್ ಅದನ್ನ ಕೇಳಿದ್ರಲ್ಲ, ಅಬ್ಬಬ್ಬ ಏನು ಗೊತ್ತು, ಏನು ದೌಲತ್ತು. ಸಿದ್ದರಾಮಯ್ಯನ ಸರ್ಕಾರ ಇರೋದು ನಿಮ್ಮಪ್ಪನ ಸರ್ಕಾರ ಅಲ್ಲ, ಬಾಯಿ ಮುಚ್ಕೊಂಡು ಕೂರಬೇಕು ಎನ್ನುತ್ತಿರೋ ಈ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಗೊತ್ತಿಲ್ಲ. ಅದೇ ಸಿದ್ದರಾಮಯ್ಯನವರು ಕೈವರ ತಾತಯ್ಯನ ಜಯಂತಿ ಮಾಡಲಿಲ್ಲ, ಮಾಡಿದ್ದು ಬಿಜೆಪಿ ಸರ್ಕಾರ. ಬಲಿಜ ಸಮುದಾಯಕ್ಕಾಗಿ ಸಾಸುವೆ ಕಾಳಷ್ಟು ಸಹಾಯ ಮಾಡದ ಕಾಂಗ್ರೆಸ್ ಇದ್ದ ಮೀಸಲಾತಿಯನ್ನು ಕಸಿದುಕೊಂಡು ಬಲಿಜ ಸಮುದಾಯಕ್ಕೆ ಮಾಡಬಾರದ ಮೋಸ ಮಾಡಿದೆ. ಈ ಕನಿಷ್ಠ ಪ್ರಜ್ಞೆಯೂ ಇಲ್ಲದ ಶಾಸಕರು, ಹಿರಿಯ ನಾಯಕ ಎಂಬ ಪ್ರಜ್ಞೆಯೂ ಇಲ್ಲದೆ ಸಂಸದ PC ಮೋಹನ್ ಅವರ ಬಗ್ಗೆ ಆಡಿದ ಮಾತುಗಳು ನೋಡಿದ್ರಲ್ಲ. ಇಂಥವರು ಶಾಸಕರಾಗಿ ಶೂನ್ಯ ಸಾಧನೆ ಮಾಡಿ ಸಚಿವರಾಗುವ ಕನಸು ಕಂಡಿದ್ದು ಮಾತ್ರ ವಿಪರ್ಯಾಸ. ಇನ್ನು ಸಚಿವ ಸ್ಥಾನ ಸಿಗುವ ಯಾವುದೇ ಸೂನೆಗಳೂ ಇಲ್ಲ. ಇನ್ನಾದರೂ ಕ್ಷೇತ್ರದ ಅಭಿವೃದ್ಧಿಯತ್ತ ಶಾಸಕರು ಗಮನ ಹರಿಸಲಿದ್ದಾರಾ ಕಾದು ನೋಡಬೇಕಿದೆ.